ಸಿರವಾರದಲ್ಲಿ ಟಿಪ್ಪು ಸುಲ್ತಾನ್ ಭಾವಚಿತ್ರಕ್ಕೆ ಅಪಮಾನ ಮಾಡಿದ ಕಿಡಿಗೇಡಿಗಳನ್ನು ಕೂಡಲೇ ಬಂಧಿಸಬೇಕು ಅಂತ ವಕೀಲ ಪಿ ರವಿಕುಮಾರ್ ಆಗ್ರಹಿಸಿದ್ದಾರೆ. ಮಾನ್ವಿಯಲ್ಲಿ ಮಾತನಾಡಿದ ಅವರು, ಕೆಲ ಕಿಡಿಗೇಡಿಗಳು ಅಶಾಂತಿ ಸೃಷ್ಟಿ ಮಾಡಲು ಸಿರವಾರದಲ್ಲಿ ಟಿಪ್ಪು ಭಾವಚಿತ್ರದ ನಾಮಫಲಕಕ್ಕೆ ಚಪ್ಪಲಿ ಹಾರ ಹಾಕಿದ್ದಾರೆ. ಹೀಗಾಗಿ ಪೊಲೀಸರು ಶೀಘ್ರವೇ ಆ ಕಿಡಿಗೇಡಿಗಳನ್ನು ಬಂಧಿಸಿ ಶಿಕ್ಷಿಸುವ ಕೆಲಸ ಮಾಡಬೇಕು ಅಂತ ಆಗ್ರಹಿಸಿದರು. ಇನ್ನು ಸಿರವಾರದಲ್ಲಿ ಅಶಾಂತಿ ಸೃಷ್ಟಿ ಮಾಡದಂತೆ ಪೊಲೀಸ್ ಇಲಾಖೆ ಅಧಿಕಾರಿಗಳು ಹೆಚ್ಚಿನ ರೀತಿಯಲ್ಲಿ ಬಂದೋಬಸ್ತ್ ಕೈಗೊಳ್ಳಬೇಕು ಅಂತ ಮನವಿ ಮಾಡಿದರು. ಮೊನ್ನೆ ಸಿರವಾರದಲ್ಲಿ ಏನು ಘಟನೆ ನಡೆದಿದೆ, ಆ ಘಟನೆ ನಾವು ಒಕ್ಕೊರಲಿನಿಂದ ಖಂಡಿಸ್ತಾ ಇದ್ದೀವಿ. ಈ ಘಟನೆ ಸಮಾಜದ ಸ್ವಾಸ್ಥ್ಯವನ್ನು ಹಾಳು ಮಾಡುವಂಥ ಘಟನೆ. ಇದರಿಂದ ಒಂದು ಸಮುದಾಯದ ವಿರುದ್ಧ ಆಗಲಿ, ಒಂದು ಜಾತಿ ವಿರುದ್ಧ ಇನ್ನೊಂದು ಜಾತಿಯನ್ನು ಎತ್ತಿಕಟ್ಟೋದಾಗಲಿ, ಆ ಕೆಲಸವನ್ನು ಮಾಡಲಿಕ್ಕೆ ಈ ಹುನ್ನಾರವನ್ನು ಮಾಡಿದ್ದಾರೆ. ಆದ್ದರಿಂದ ನಾವು ಇದನ್ನು ಒಕ್ಕೊರಲಿನಿಂದ ವಿರೋಧಿಸ್ತಾ ಇದ್ದೀವಿ. ಈ ಘಟನೆ ಏನಿದೆ, ಇದರಿಂದ ಏನಾದರೂ ಅವರು ರಾಜಕೀಯವಾಗಿ ಲಾಭ ಪಡೆದುಕೊಳ್ತೀನಿ ಅಂತ ಹೇಳೋದಾದರೆ ಅದು ತಪ್ಪಾಗ್ತದೆ. ಜನರಿಗೆ ಅರ್ಥ ಆಗ್ತಾ ಇದೆ ಯಾರು ಈ ಜಿಲ್ಲೆಯಲ್ಲಿ, ನಮ್ಮ ತಾಲೂಕಿನಲ್ಲಿ ಯಾರು ದೇಶವನ್ನು ಹಬ್ಬಿಸ್ತಾ ಇದ್ದಾರೆ. ಈ ದೇಶದ ವಿರುದ್ಧ ನಾವೆಲ್ಲರೂ ಒಟ್ಟಿಗೆ ನಿಂತಿದ್ದೀವಿ. ಯಾಕೆ ಅಂತ ಹೇಳಿದರೆ, ನಮ್ಮ ನಾಡು ಸರ್ವಜನಾಂಗದ ಶಾಂತಿಯ ತೋಟ ಅಂತೇಳಿ ನಾವು ಹೇಳ್ತೀವಿ. ಸೂಫಿ ಶರಣರು ಆಡಿದಂಥ ನಾಡು ಅಂತೇಳಿ ನಾವು ಹೇಳ್ತೀವಿ. ಆ ನಾಡಲ್ಲಿ ಇಂಥ ಕೃತ್ಯ ನಡೆದಿರುವಂಥದ್ದು ಭಾಳ ಖೇದಕರ ಮತ್ತು ಇದೆಲ್ಲ ರಾಜ್ಯ ಮಟ್ಟದ ಒಂದು ನ್ಯೂಸ್ ವಿಷಯ ಆಗಿಬಿಟ್ಟಿದೆ. ಆದ್ದರಿಂದ ನಮ್ಮ ತಾಲೂಕಿನ ಹೆಸರು, ನಮ್ಮ ಜಿಲ್ಲೆ ಹೆಸರು ಹಾಳಾಗುವಂಥ ಒಂದು ಕೃತ್ಯ ಇದು. ಆದ್ದರಿಂದ ನಾವು ಪ್ರಗತಿ ಸಾಧಿಸಬೇಕಾದ್ರೆ ಇಲ್ಲಿ ಶಾಂತಿ ಇರಬೇಕಾಗ್ತದೆ. ಆ ಶಾಂತಿಯನ್ನು ಕಾಪಾಡುವ ನಿಟ್ಟಿನಲ್ಲಿ ನಾವೆಲ್ಲರೂ ಇದನ್ನು ವಿರೋಧಿಸ್ತಾ ಇದ್ದೀವಿ. ಮತ್ತು ಯಾರು ಈ ಒಂದು ದುಷ್ಕೃತ್ಯದಲ್ಲಿ ಭಾಗಿಯಾಗಿದ್ದಾರೆ ಅವರನ್ನು ಮಾತ್ರ ಅಲ್ಲದೆ ಅವರ ಹಿಂದೆ ಅವರು ಎಲ್ಲಿಂದ ಪ್ರೇರೇಪಣೆಯನ್ನು ಪಡೆದುಕೊಳ್ತಾ ಇದ್ದಾರೆ ಮತ್ತು ಅವರ ತಲೆಯಲ್ಲಿ ವಿಷವನ್ನು ತುಂಬ್ತಾ ಇರೋರು ಯಾರು, ಅದನ್ನು ನಾವು ಇವತ್ತು ವಿರೋಧಿಸ್ತಾ ಇದ್ದೀವಿ. ಮತ್ತು ಆ ವಿಷವನ್ನು ಯಾರೆಲ್ಲ ತುಂಬ್ತಾ ಇದ್ದಾರೆ ಅವರ ವಿರುದ್ಧ ಸರ್ಕಾರ ಸೂಕ್ತ ಕ್ರಮವನ್ನು ತೆಗೆದುಕೊಳ್ಬೇಕು. ಯಾಕೆ ಅಂತ ಹೇಳಿದ್ರೆ, ಹೊರಗಿನವರು ಬಂದು ಯಾವುದೋ ಒಂದು ಕೋಮು ಪ್ರದೇಶದಿಂದ ಬಂದು ಇಲ್ಲಿ ಬಂದ್ಬಿಟ್ಟು ಭಾಷಣಗಳನ್ನು ಮಾಡ್ತಾರೆ. ಆ ಭಾಷಣಗಳಿಂದ ಇಲ್ಲಿರುವಂಥ ಯುವಕರು, ಅಮಾಯಕ ಯುವಕರು ಇವತ್ತು ಎಂಪ್ಲಾಯ್ಮೆಂಟ್ ಇಲ್ಲದೆ, ಉದ್ಯೋಗ ಇಲ್ಲದೆ, ಬಡತನದಿಂದ ಸಾಯ್ತಾ ಇರುವಂಥ ಒಂದು ಸಮಯದಲ್ಲಿ ಹುಡುಗರಿಗೆ ಎಷ್ಟೋ % ಹುಡುಗರಿಗೆ ಉದ್ಯೋಗ ಇಲ್ಲ ಅಂತೇಳಿ ವರದಿಗಳು ಹೇಳ್ತಾ ಇರುವಂಥ ಸಮಯದಲ್ಲಿ ಇವರು ಈ ಹುಡುಗರನ್ನೇ, ಯುವಕರನ್ನೇ ತಲೆಯಲ್ಲಿ ಇಂಥ ಒಂದು ವಿಷಯಗಳನ್ನು ತುಂಬಿ ಅವರನ್ನು ಕೋರ್ಟ್ಗೆ ಅಲೆದಾಡುವಂತೆ ಮಾಡುವಂಥದ್ದು, 1000, 2000, 5000 ರೂಪಾಯಿಗಳನ್ನು ಕೊಟ್ಟು ಪ್ರೇರೇಪಿಸಿ ಇಂಥ ಕೆಲಸಗಳನ್ನು ಮಾಡಿಸೋದೇನಿದೆ ಅದು ನಿಜವಾಗಿಯೂ ಒಂದು ಯುವಜನರ ವಿರೋಧಿ ಕೆಲಸ ಆಗ್ತದೆ. ಟಿಪ್ಪು ಸುಲ್ತಾನನ ಒಂದು ಅಪಮಾನ ಏನಾಗಿದೆ, ಅದು ಕೇವಲ ಟಿಪ್ಪು ಸುಲ್ತಾನನ ಅಪಮಾನ ಅಲ್ಲ, ಈ ನಾಡಿನ ಅಪಮಾನ ಆಗ್ತದೆ. ಈ ಸ್ವಾತಂತ್ರ್ಯ ಹೋರಾಟದ ಒಂದು ಸಂಗ್ರಾಮ ಏನಿದೆ ಅದರ ಅಪಮಾನ ಆಗ್ತದೆ. ಇದು ಟಿಪ್ಪು ಸುಲ್ತಾನ್ ಒಂದು ಜಾತಿಗೆ ಒಂದು ಸೀಮಿತವಾಗಿರುವಂಥ ನಾಯಕ ಅಲ್ಲ. ಟಿಪ್ಪು ಸುಲ್ತಾನ್ ಈ ದೇಶಕ್ಕಾಗಿ, ಈ ಮಣ್ಣಿಗಾಗಿ, ಈ ನಾಡಿಗಾಗಿ ಹೋರಾಡಿರುವಂಥ ನಾಯಕ. ಇವತ್ತು ಅವರಿಗೆ ಅಪಮಾನ ಮಾಡಿರುವಂಥದ್ದು ಏನಿದೆ, ಅವ್ರು ಅನ್ಕೊಂಡಿರ್ಬೋದು ಇದರಿಂದ ಒಂದು ಸೂಕ್ತವಾದಂಥ ಒಂದು ಸಮುದಾಯಕ್ಕೆ ನಾವು ಅಪಮಾನ ಮಾಡಿದ್ದೀವಿ ಅಂತೇಳಿ. ಅದಲ್ಲ. ಆದರೆ ಅವರು ಅಪಮಾನ ಮಾಡಿರುವಂಥದ್ದು ಈ ನಾಡಿನ ಪರಂಪರೆಗೆ, ಸೂಫಿ ಶರಣರ ಪರಂಪರೆಗೆ, ಈ ನಾಡಿನಲ್ಲಿರುವಂಥ ಅನೇಕತೆಯಲ್ಲಿ ಏಕತೆಯ ಪರಂಪರೆಗೆ ಅವರು ಅಪಮಾನ ಮಾಡಿದ್ದಾರೆ. ಆದ್ದರಿಂದ ಇದರ ಹಿಂದೆ ಇರುವಂಥ ಕೈವಾಡದ ಶಕ್ತಿಗಳನ್ನು ಇವತ್ತು ಹುಡುಕಬೇಕು. ಮತ್ತು ಯಾರೆಲ್ಲ ಮೊನ್ನೆ ಬಂದು ಅಲ್ಲಿ ಭಾಷಣ ಮಾಡಿ ಹೋಗಿದ್ದಾರೆ ಸಿರವಾರದಲ್ಲಿ, ಅವರಿಗೆ ಸರ್ಕಾರ ತಡೆಯುವಂಥ ಕೆಲಸವನ್ನು ಮಾಡಬೇಕು. ಇವರು ಹೊರಗಡೆಯಿಂದ ಬಂದು ಭಾಷಣ ಮಾಡಿ ಹೋಗ್ತಾರೆ, ಜನರು ಪ್ರೇರೇಪಣೆಯಾಗಿ ಇಂಥ ಕೆಲಸಕ್ಕೆ ಕೈ ಹಾಕ್ತಾರೆ. ಸೊ ಆದ್ದರಿಂದ ಇದನ್ನು ನಾವು ತಡಿಬೇಕು. ಆದ್ದರಿಂದ ಶಾಂತಿ ಸುವ್ಯವಸ್ಥೆಯನ್ನು ಜಿಲ್ಲಾಡಳಿತ ಕಾಪಾಡಬೇಕು ಅಂತೇಳಿ ನಾವು ಈ ಮುಖಾಂತರ ಕೇಳಿಕೊಳ್ತಾ ಇದ್ದೀವಿ.